ಹಲೋ ಸ್ಟೂಡೆಂಟ್ಸ್, ನಾನು ಹೇಳೋ ಮಾತನ್ನ ಬರೀ ಒಂದು 20 ನಿಮಿಷ ನಾನು ಹೇಳೋ ಮಾತನ್ನ ಕೇಳಿ ನೀವೇ ವೀಡಿಯೋ ಸ್ಕಿಪ್ ಮಾಡೋಲ್ಲ. ಫಿಸಿಕ್ಸು ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದೀರಾ, ಹೆಂಗೋ ಕಾಲ ಕಳೆದುಬಿಟ್ರಿ. 28ರಿಂದ ಈ ತಿಂಗಳು ಫೆಬ್ರವರಿ 28ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಫಿಸಿಕ್ಸ್ ಏನೋದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು. ತಲೆ ಕೆಡಿಸ್ಕೊಬೇಡಿ, ಇಷ್ಟು ಹೊತ್ಕೊಂಡ್ರೆ ಸಾಕು. ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಲಾಸ್ಟಲ್ಲಿ ನಿಮಗೋಸ್ಕರ ಫಿಸಿಕ್ಸ್ ಒಂದು ಇಂಪಾರ್ಟೆಂಟ್ಸ್ ಟಿಪ್ಸ್ನ ತಂದಿದ್ದೀನಿ. ಆ ಟಿಪ್ಸ್ನ ತಿಳ್ಕೊಂಡ್ರೆ ನೀವು ಏನೂ ಓದಿಲ್ಲ, ಸ್ಟಾರ್ಟಿಂಗಿನ ಫಿಸಿಕ್ಸ್ ಬುಕ್ಕೇ ಮುಟ್ಟಿಲ್ಲ ಅಂದ್ರೂ ಆ ಟಿಪ್ಸ್ನ ಕೇಳಿದ್ರೆ ನೀವು ಪಕ್ಕಾ ಪಾಸ್ ಆಯ್ತೀರ. ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ಪೇ ಮಾಡದೇ ಇರೋ ಥರ ನೋಡಿ. ಓಕೆ, ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಸಿಂಗ್ ಪ್ಯಾಕೇಜ್ ಇದು ಫಿಸಿಕ್ಸು. ಬೇಸಿಕ್ ಪ್ರಾಪರ್ಟೀಸು, ಚೇಂಜ್ ಅಡ್ವರ್ಟೈಸ್ ಇನ್ ನ್ಯಾಚುರಲ್ಸು ಎಲ್ಲ ತುಂಬ ಇಂಪಾರ್ಟೆಂಟು. ಸ್ಟೇಟ್ ಎನಿ ಎಕ್ಸ್ಪ್ಲೈನ್ ಕಾಲಮ್ಸ್, ಲಾಸು ಇಂಪಾರ್ಟೆಂಟಾಗಿ ಹೇಳ್ಬೇಕಾದ್ರೆ ನೀವೆಲ್ಲರೂ ಫಸ್ಟು ಲಾಸ್ನ ಕಲ್ತ್ಕೊಳ್ಳಿ, ಯಾಕಂದರೆ ಎಲ್ಲ ಲಾಸು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಲಾಸು. ಎಲ್ಲರೂ ಫಸ್ಟು ಲಾಸ್ನ ಕಲ್ತ್ಕೊಳ್ಳಿ. ಫಿಸಿಕ್ಸು ನೀವು ತುಂಬ ಟಫ್ ಅಂದ್ಕೊಂಡಿರ್ತೀರ, ಆ ಥರ ಟಫ್ ಏನಿಲ್ಲ, ತುಂಬ ಈಸಿ ಇದೆ. ಈಗ ನಿಮಗೆ ಬೋರ್ ಆಯ್ತಿರ್ಬೋದು, ಇನ್ನೂ ಏನೇನೋ ಹೇಳ್ತಾ ಇದ್ದಾನೆ ಅಂತ. ಸ್ಟೂಡೆಂಟ್ಸ್, ಹೇಳೋದು ಕೇಳಿ. 10 ನಿಮಿಷ ನೀವು 10 ನಿಮಿಷ ಈ ವಿಡಿಯೋನ ನೋಡಿ ಕಾನ್ಸಂಟ್ರೇಷನಿಂದ. ಅದರೊಳಗೆ ಲಾಸ್ಟಲ್ಲಿ ಕೊಡೋ ಒಂದು ಟಿಪ್ಸಿಂದ ನೀವು ಆರಾಮಾಗಿ ಪಾಸ್ ಆಯ್ತೀರಾ ಅಂತ ಹೇಳ್ತೀನಿ. ಪಾಸಿಂಗ್ ಪ್ಯಾಕೇಜ್ ಸ್ವಲ್ಪ ಲೆಂತಿ ಇದೆ, ಅದಕ್ಕೋಸ್ಕರ ವಿಡಿಯೋ ಲೆಂತ್ ಆಗಿದೆ. ವಿಡಿಯೋ ನೋಡೋ ಇಂಟ್ರೆಸ್ಟ್ ಇರೋರು ನಾವು ಪಾಸ್ ಆದೇ ಆಯ್ತೀರ. ಪಾಸ್ ಅಂತ ಏನಿಲ್ಲ, ನೀವು 70ಗೆ ಔಟ್ ಆಫ್ 65 ಮೇಲೆ ತೆಗಿತೀರ. ಎರಡನೇ ಚಾಪ್ಟ್ರು ತುಂಬ ಇಂಪಾರ್ಟೆಂಟಾಗಿರೋಂಥ ಪ್ರಶ್ನೆಗಳನ್ನೇ ಇಲ್ಲಿ ಕೊಡ್ತಾ ಇರೋದು, ಯಾಕಂದರೆ 2026 ಇದು. ಎಲ್ಲ ಸ್ವಲ್ಪ ಶಾರ್ಟ್ ಆನ್ಸರ್ಸೇ ಇದೆ, ತುಂಬ ಅಂಡರ್ಸ್ಟ್ಯಾಂಡಬಲ್ ಆಗಿದೆ, ತುಂಬ ಇದು ಮಾಡಿರೋಂಥ ಪಾಸಿಂಗ್ ಪ್ಯಾಕೇಜ್ ಇದು. ಯಾರು ಸ್ಕಿಪ್ ಮಾಡಬೇಡಿ, ನೀಟಾಗಿ ನೋಡಿ. ಫಸ್ಟು ವಿಡಿಯೋನ ನೋಡಿ, ನೀವು ಬರ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ವಿಡಿಯೋನ ನೋಡಿ ಫಸ್ಟು. ಆಮೇಲೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ, ಆ ಟಿಪ್ಸ್ ಕೇಳೋ ಗಂಟ ನೋಡಿ. ಹಂಗೆ ಕೆಳಗಡೆ ಕೆಮಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಓಪನ್ ಮಾಡಿದರೆ ಅಲ್ಲಿ ಹಾಕ್ತೀನಿ. ಲಾಸ್ಟಲ್ಲಿ ನೋಡಿ, ಫಸ್ಟ್ ಈ ವಿಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಯಾಕಂದರೆ ನಿಮಗೋಸ್ಕರ ನೀವು ಯಾವ್ದು ಕೇಳ್ತೀರ ಒಂದು ಕಮೆಂಟ್ ಹಾಕಿ, ಇದು ಬೇಕು ಅಂತ, ಅದನ್ನ ನಾನು ಪಕ್ಕಾ ನೆಕ್ಸ್ಟೇ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಯಾವುದೇ ಕೆಮಿಸ್ಟ್ರಿ, ಫಿಸಿಕ್ಸು, ಕಾಮರ್ಸ್ ಬಂದರೂ ಅಷ್ಟೇ. ಕಾಮರ್ಸ್ ಅವರು ಯಾರೇ ಇದ್ದರೂ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಯಾವ್ದು ಬೇಕು ಹೇಳಿ ಅದನ್ನೂ ಮಾಡಿ ಹಾಕ್ತೀನಿ. 3ನೇ ಚಾಪ್ಟರ್ ಬಂದಿದ್ದೀವಿ, ಕರೆಂಟ್ ಎಲೆಕ್ಟ್ರಿಸಿಟಿ. ಇದು ಸ್ವಲ್ಪ ಸಿಂಪಲ್ ಆದಂಥ ಚಾಪ್ಟರ್ ಇದು. ಅದರಲ್ಲಿ ಪ್ರಾಬ್ಲಮ್ಸ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಆದರೆ ಸ್ವಲ್ಪ ಕಲ್ತ್ಕೊಳ್ಳಿ, ಏನಿಲ್ಲ. ವಿಡಿಯೋ ಲೆಂತಿ ಅಂತ ಯಾರು ಸ್ಕಿಪ್ ಮಾಡಬೇಡಿ, ತುಂಬ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನೇ ನಾವು ತೋರಿಸ್ತಾ ಇರೋದು. ಈ ತುಂಬ ಇಂಪಾರ್ಟೆಂಟಾಗಿರೋಂಥ ಪ್ರಶ್ನೆ ಇದು, ಆದರೆ ತುಂಬ ಲೆಂತಿ ಅನಿಸ್ಬೋದು ನಿಮಗೆ ಆ ಲೆಕ್ಕ, ಆದರೆ ತುಂಬ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಟೀಚರ್ಸ್ ಕೇಳಿ, ಟೀಚರ್ಸ್ ಕೇಳೋಕ್ಕಾಗಿಲ್ಲ ಅಂದರೂ ಫ್ರೆಂಡ್ಸ್ ಕೇಳಿ, ಇಲ್ಲ ಯೂಟ್ಯೂಬಲ್ಲೇ ಬೇಜಾನ್ ಕ್ಲಾಸಸ್ ಇವೆ, ಕೇಳಿ. ಒಂದು ಸಜೆಷನ್ಸ್ ಏನು ಕೊಡ್ತೀನಿ ಅಂದರೆ, ಫಿಸಿಕ್ಸು ನೀವು ಬಾಯಾಟ್ ಮಾಡೋದ್ಕಿಂತ ಓದೋದ್ಕಿಂತ ಅರ್ಥ ಮಾಡ್ಕೊಳ್ಬೇಕು. ಫಿಸಿಕ್ಸ್ ಅಂದ್ರೇ ಅದು ಅರ್ಥ ಮಾಡ್ಕೊಂಡ್ರೇ ಬರೆಯೋಕ್ಕಾಗೋದು. ಲೆಕ್ಕ, ಪ್ರಾಬ್ಲಮ್ಸು ಇವೆಲ್ಲ ಅರ್ಥ ಮಾಡ್ಕೋಬೇಕು. ಬಾಯಾಟ್ ಹೊಡೆದ್ರೆ ಏನೂ ಆಗೋಲ್ಲ. ಸೆಕೆಂಡ್ ಪಿ ಯು ಸಿ ಆಗಿರೋದ್ರಿಂದ ಬೋರ್ಡ್ ಎಕ್ಸಾಮು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಬರೀರಿ. ನಿಮಗೆ ಫಿಸಿಕ್ಸು ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2 ಯಾವುದೇ ಮಾಡಲ್ ಕ್ವಶನ್ ಪೇಪರ್ ಬೇಕಂದ್ರೂ ನಾನು ಹಾಕ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿತ್ ಕೀ ಆನ್ಸರ್ ಹಾಕ್ತೀನಿ, ಯಾಕಂದರೆ ಕ್ವಶನ ಹಾಕೋದು, ನೀವು ಕೀ ಆನ್ಸರ್ ಹುಡುಕೋಕ್ಕಾಗದೇ ಇರೋದು ಇವೆಲ್ಲ ನನಗೆ ಗೊತ್ತಿದೆ. ಸೊ ವಿತ್ ಕೀ ಆನ್ಸರ್ ಹಾಕ್ತೀನಿ.
ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಕೆಳಗಡೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಜಾಸ್ತಿ ವೀಡಿಯೋ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಆದರೆ. ಹಾಗೆ ಒಂದು ಲೈಕ್ ಕೂಡ ಮಾಡಿ. ಎಕ್ಸ್ಪ್ಲೇನ್ ದ ಮೆಥಡ್ ಆಫ್ ಕನ್ವರ್ಟಿಂಗ್, ಇದು ಇಂಪಾರ್ಟೆಂಟ್. 5ನೇ ಚಾಪ್ಟರ್ಗೆ ಬಂದು ಈಗ ನೋಡಿ 5ನೇ ಚಾಪ್ಟರ್ ಏನಿದೆ ಅಂತ. 5ನೇ ಚಾಪ್ಟರ್ ಸ್ವಲ್ಪ ಸಿಂಪಲ್ ಆಗಿದೆ, ಅಂಥ ಲೆಂತಿ ಅಂಥ ಡಿಫಿಕಲ್ಟ್ ಅಂತ ಏನಿಲ್ಲ. ಇದು ಸ್ವಲ್ಪ ಇದು ಓದ್ಕೊಳ್ಳಿ. ಡಿಸ್ಕ್ರೈಬ್ ದ ಕ್ಯಾಲ್ಕುಲೇಟ್ ಫಸ್ಟ್ನೇ ಕ್ವಶನ್ ಅಂತಲ್ಲ, ಅದು ತುಂಬ ಇಂಪಾರ್ಟೆಂಟು. ಕೇಳ್ತಾರೆ, ಅದೊಂದು ಓದ್ಕೊಳ್ಳಿ. ಗಂಬಿಟ್ಟು ಬೇರೆ ಬಿಟ್ಬಿಡ್ಬೇಡಿ, ಬೇರೆ ಇಂಪಾರ್ಟೆಂಟೇ ಎಲ್ಲನೂ ಓದ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಲಾಸ್ಟಲ್ಲಿ ಯಾವ ಟಿಪ್ಸ್ ಕೊಡ್ತಾರೆ ಅವರು, ಸರ್ ಯಾವ ಟಿಪ್ಸ್ ಕೊಡ್ತಾರೆ ಅಂತಲೇ ಈ ವಿಡಿಯೋನ ನೀವು ನೋಡಿರ್ತೀರಿ ತುಂಬ ಜನ. ಹಂಗೆ ತುಂಬ ಜನ ಲಾಸ್ಟ್ ಮಿನಿಟ್ಸ್ಗೆ ಓಡಿಸ್ಬಿಟ್ಟಿರ್ತೀರಿ ಅದೇನು ಟಿಪ್ಸ್ ಕೇಳೋಣ ಅಂತ. ಓಕೆ, ಆ ಟಿಪ್ಸ್ ಏನು ಅಂತ ಹೇಳ್ತೀನಿ. ಏನಂದರೆ, ನೀವು ಫಿಸಿಕ್ಸು ನೀವು ಫಸ್ಟಿಂದನೇ ಏನೂ ಓದೇ ಇಲ್ಲ ಸರ್, ನಾವು ಇವಾಗಲೇ ಓದೋಕೆ ಕೂತಿರೋದು, ಬುಕ್ಕೇ ತೆಗ್ದಿಲ್ಲ ಸರ್ ಅಂತ ಹೇಳ್ತೀರಿ. ಬೋರ್ಡಿಂದ 2 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ, ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2. ಅದನ್ನ ನೀವು ಕೀ ಆನ್ಸರ್ ಹುಡ್ಕೋಕ್ಕೂ ನಿಮ್ಮ ಹತ್ರ ನೋಟ್ಸಿಲ್ಲ ಸರ್, ಎಲ್ಲಿ ಹುಡ್ಕೋದು ಸರ್ ಅಂತ ಕೇಳ್ಬಿಡ್ತೀರಿ. ಅದಕ್ಕೆ ಅಂತಲೇ ವಿತ್ ಕೀ ಆನ್ಸರ್ ಇದೆ ನನ್ನ ಹತ್ರ, ಮಾಡಲ್ ಪೇಪರ್ 1, 2. ಅದನ್ನ ಎಲ್ಲ ಮಾಡಲ್ ಪೇಪರ್ನೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಮ ಕ್ಲಾಸ್ ಅಂತಲೇ ಟೆಲಿಗ್ರಾಮ್ ಲಿಂಕ್ ಅಂತ ಹಾಕಿ ಕೆಳಗಡೆ ಲಿಂಕ್ ಪೇಸ್ಟ್ ಮಾಡಿ ಕೊಟ್ಟಿರ್ತೀನಿ. ಅಲ್ಲೋಗಿ ಕ್ಲಿಕ್ ಮಾಡಿ, ನಿಮ್ಗೆ ಎಲ್ಲ ಥರದ್ದು ಮಾಡಲ್ ಪೇಪರ್ ಸಿಗುತ್ತೆ. ಎಲ್ಲ ಹಂಗೆ ಜೊತೆಗೆ ಎಲ್ಲ ಥರದ್ದು ಮಾಡಲ್ ಪೇಪರ್ ಕೆಳಗಡೆ ವಿತ್ ಕೀ ಆನ್ಸರ್ನೂ ಹಾಕಿರ್ತೀನಿ. ಯಾರು ಮಿಸ್ ಮಾಡಬೇಡಿ, ಚಾನಲ್ನ ಜಾಯ್ನ್ ಆಗಿ. ಎಲ್ಲ ರೀತಿಯಾದಂಥ ಕ್ವಶನ್ ಪೇಪರ್ಸು, ಮಾಡಲ್ ಪೇಪರ್ಸು, ಕ್ವಶನ್ ಬ್ಯಾಂಕ್ಸು ಎಲ್ಲನೂ ಆ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಹಂಗೆ ನನ್ನ ಹತ್ರ ತುಂಬ ಮ್ಯಾಕ್ಸ್ ಕ್ವಶನ್ ಬ್ಯಾಂಕ್ ಇದೆ, ಅದನ್ನೂ ಆ ಚಾನಲಲ್ಲಿ ಹಾಕ್ತೀನಿ. ಯಾವುದನ್ನೂ ಮಿಸ್ ಮಾಡಬೇಡಿ, ಹೋಗಿ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ವೀಡಿಯೋ ಶೇರ್ ಮಾಡಿ, ಯಾಕಂದರೆ ಅವರು ಪಾಸಾಗಲಿ, ನೀವು ಒಬ್ಬರೇ ಪಾಸ್ ಆಗಬೇಡಿ ಅಂತ ಹೇಳ್ತೀನಿ. ಏನಿಲ್ಲ ಫ್ರೆಂಡ್ಸ್, ಫಿಸಿಕ್ಸು ಮಾಡಲ್ ಪೇಪರ್ 1, 2 ಇವೆರಡೇ ಓದಿದ್ರೆ ಸಾಕು, ನೀವು ಪಕ್ಕಾ ಪಾಸ್ ಆಗೇ ಆಗ್ತೀರ. ಮಿಸ್ಸೇ ಡೌಟೇ ಬೇಡ, ಪಾಸ್ ಎಲ್ಲ ಬೇಡ. ನೀವು ಮಾಡಲ್ ಪೇಪರ್ 1, 2 ಓದಿದ್ರಿ, ಅದು ಗೌರ್ಮೆಂಟಿಂದ ಬಿಟ್ಟಿರೋದ್ರಿಂದ ಅದು ಓದಿದ್ರಿ ಅಂದರೆ ಎಬೋವ್ 40 ಪಕ್ಕ ನೀವು ಪಾಸ್ ಆದೇ ಆಗ್ತೀರ, ಡೌಟ್ ಬೇಡ. ಎಬೋವ್ 40 ತೆಗಿತೀರ. ಹಂಗೆ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ, ಇದ್ರದ್ದು ನಿಮಗೆ ಬರ್ಕೊಳಕ್ಕಾಗಿಲ್ಲ ಸರ್, ಹಿಂಗೆ ಎತ್ಬಿಟ್ರಿ ಸರ್, ನೀವು ಫಾಸ್ಟಾಗಿ ಮೂವ್ ಮಾಡಿಬಿಡ್ರಿ ಸರ್ ವೀಡಿಯೋನ, ನಾವು ಬರೆಯೋಕ್ಕಾಗಿಲ್ಲ, ಏನು ಮಾಡೋದು ಸರ್, ಪ್ರಿಂಟ್ ತೆಗೆಸ್ಕೊಳ್ಬೇಕು ಸರ್ ಅಂತಲೂ ಕೇಳ್ತೀರಾ. ಕೆಲವು ಜನ ಕಮೆಂಟಲ್ಲಿ ಹಾಕಿರ್ತೀರ. ಓಕೆ, ಅಷ್ಟೆಲ್ಲ ತೊಂದರೆ ತಗೊಳ್ಬೇಡಿ, ಇದನ್ನ ಕ್ಲೀನಾಗಿ ಪ್ರಿಂಟ್ ತೆಗೆಸ್ಕೊಳ್ಳಿ. ಇರೋದೇ 39 ಪೇಜು. ಇದ್ರ ಪಿ ಡಿ ಎಫ್ನೂ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ PDF ಅಂತ ಹಾಕ್ಬಿಟ್ಟು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಈಗೇನು ತೋರಿಸ್ತೆ ನಿಮಗೆ ಅದು PDF ಸಿಗುತ್ತೆ. ಅದನ್ನ ಪ್ರಿಂಟ್ ತೆಗೆಸ್ಕೊಂಡು ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ನೀವು ಪಕ್ಕಾ ಫಿಸಿಕ್ಸಲ್ಲಿ ಪಾಸ್ ಆಯ್ತೀರಾ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.